السلام عليكم ورحمة الله وبركاته. بسم الله والحمد لله الصلاة والسلام على أشرف المرسلين وعلى آله وصحبه أجمعين أما بعد. ಪ್ರೀತಿಯ ವೀಕ್ಷಕರೇ, ಹಲವಾರು ಜಾತಿ ಮತ ಪಂಗಡ ವರ್ಣಗಳು ತುಂಬಿರುವ ಸುಂದರವಾದಂತಹ ಈ ಭಾರತ ದೇಶಕ್ಕೆ 78ರ ಸ್ವಾತಂತ್ರ್ಯೋತ್ಸವದ ಸಂಭ್ರಮ. ಈ ಸಮಯದಲ್ಲಿ ನಾವು ನೆನಪಿಸಬೇಕಾದದ್ದು ಸ್ವತಂತ್ರ ಪೂರ್ವದಲ್ಲಿ ಈ ದೇಶಕ್ಕೆ ಬೇಕಾಗಿ ಹೋರಾಡಿದಂತಹ ಧೀರ ಸ್ವಾತಂತ್ರ್ಯ ಹೋರಾಟಗಾರನಾಗಿದೆ. ಓ ನನ್ನ ಪ್ರೀತಿಯ ಕರಲಕುಡಿಗಳೇ, ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ನಾನು ನಿಮ್ಮನ್ನು ಆಲಸಿಗನಾಗಿ ಕಂಡರೆ ನಿಮಗೆ ನೀಡಿದ ಎದೆ ಹಾಲನ್ನು ನಾನು ತೃಪ್ತಿ ಪಡಲಾರೆ. ಮೊದಲು ಗಾಂಧೀಜಿಗೆ ಜೈ ಎಂದು, ಕೊನೆಗೆ ಶಹಾದತೆ ಹೇಳಿದಿರ ರಕ್ತ ಸಾಕ್ಷಿ ಆಗು ಮಗನೇ ಎಂದು ತನ್ನ ಮಕ್ಕಳಿಗೆ ಸ್ವತಂತ್ರ ಹೋರಾಟಕ್ಕೆ ಬೇಕಾಗಿ ಪ್ರೋತ್ಸಾಹಿಸಿದ ಧೀರ ವನಿತೆಯಾದ ತಾಯಿ ಆಬಿದಾ ಬೇಗಂ ರವರದು ದೇಶ ಪ್ರೇಮವನ್ನಾಗಿದೆ ನಾವು ಅರಿಯಬೇಕಾದದ್ದು. ಈ ದೇಶಕ್ಕೆ ಬೇಕಾಗಿ ತನ್ನ 2 ಮಕ್ಕಳನ್ನು ಬ್ರಿಟಿಷರಿಗೆ ಒತ್ತ ಇಟ್ಟಂತಹ, ತನ್ನ ಅರ್ಧ ಸಾಮ್ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟಂತಹ ಮೈಸೂರಿನ ಹುಲಿಯ ದೇಶಭಕ್ತಿಯ ಕುರಿತಾಗಿದೆ ನಾವು ಕಲಿಯಬೇಕಾದದ್ದು. ನೀವು ನನಗೆ ರಕ್ತ ಕೊಡಿ, ನಾವು ನಿನಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂದು ಭಾರತೀಯರನ್ನು ಬ್ರಿಟಿಷರ ವಿರುದ್ಧ ಹೋರಾಡಲು ಬೇಕಾಗಿ ಹುರಿದುಂಬಿಸಿದಂತಹ ನೇತಾಜಿಯಂತಹ ನೇತಾರರನ್ನಾಗಿದೆ ನಾವು ಕಲಿಯಬೇಕಾದದ್ದು. ಆದರೆ ಆಧುನಿಕ ಭಾರತವನ್ನು ನೋಡುವುದಾದರೆ ಟಿಪ್ಪು ಸುಲ್ತಾನರಂತಹ, ಅಬುಲ್ ಕಲಾಂ ಆಜಾದ್ರಂತಹ, ಬಹದ್ದೂರ್ ಶಾ ಜಾಫರ್ನಂತಹ ಧೀರ ಸ್ವತಂತ್ರ ಹೋರಾಟಗಾರರ ಕೆಚ್ಚನೆಯ ಹೋರಾಟವನ್ನು ಇತಿಹಾಸದ ಪುಟದಿಂದ ಕಿತ್ತಿಸಿದು ಬ್ರಿಟಿಷರ ಕೈಗೊಂಬೆಯಾಗಿದ್ದಂತಹ ಸಾವರ್ಕರ್ನಂತಹ ದೇಶದ್ರೋಹಿಗಳನ್ನು ಇತಿಹಾಸದ ಪುಟಕ್ಕೆ ಸೇರಿಸಲಾಗುತ್ತಿದೆ. ಮಾತ್ರವಲ್ಲ, ಸಂವಿಧಾನದ ಶಿಲ್ಪಿಯಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಲ್ಲಾ ಜಾತಿ ಮತಕ್ಕೂ ಅನ್ವಯವಾಗುವಂತಹ ಸಂವಿಧಾನವನ್ನು 1950ರಲ್ಲಿ ರಚಿಸಿದ್ದರು. ಆದರೆ ಇಂದು ಆ ಸಂವಿಧಾನವನ್ನು ಸರ್ಕಾರವು ತನ್ನ ಇಚ್ಛೆಯ ಪ್ರಕಾರ ತಿರುಚಲ್ಪಡುತ್ತಿದೆ. ಮುಗಿದಿಲ್ಲ. ಒಂದು ಕಾಲದಲ್ಲಿ ಯಾವುದೇ ಒಂದು ಭೀತಿ ಇಲ್ಲದೆ, ಯಾರೊಬ್ಬರ ಭಯವೂ ಇಲ್ಲದೆ ಹೃದಯ ಸೀಳಿ ಹೇಳಬಹುದಾದಂತಹ ಮಾತಾಗಿತ್ತು, ಇಂಡಿಯಾ ಇಸ್ ಮೈ ಕಂಟ್ರಿ, ಭಾರತವು ನನ್ನ ದೇಶವಾಗಿದೆ, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಅದೇ ರೀತಿ ಭಾರತೀಯರೆಲ್ಲರೂ ಕೂಡ ನನ್ನ ಸಹೋದರ ಸಹೋದರಿಯರಾಗಿದ್ದಾರೆ. ಆದರೆ ಸಮಕಾಲೀನ ಭಾರತವನ್ನು ನೋಡುವುದಾದರೆ ಸಹೋದರ ಸಹೋದರಿಯಂತೆ ಜೀವಿಸಲು ಕಲ್ಪಿಸಿದಂತಹ ಈ ಭಾರತದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಬೇಕಾಗಿ ಧರ್ಮಗಳ ಎಡೆಯಲ್ಲಿ ಕಂದಕಗಳು ಸೃಷ್ಟಿಯಾಗುತ್ತಿದೆ, ಜಾತಿಗಳ ಎಡೆಯಲ್ಲಿ ತಾರತಮ್ಯ ಉಂಟಾಗುತ್ತಿದೆ, ವರ್ಣಗಳ ಎಡೆಯಲ್ಲಿ ಮಾನವೀಯತೆ ಮರೆಯಾಗುತ್ತಿದೆ. ಇದಕ್ಕೆಲ್ಲ ಮೂಲ ಕಾರಣ ದೇಶಭಕ್ತಿಯ ಕೊರತೆಯಾಗಿದೆ. ರಾಷ್ಟ್ರಕಂಡ ಮಹಾಕವಿ ಕುವೆಂಪುರವರು ಹೇಳುತ್ತಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ. ಹಲವಾರು ಜಾತಿ ಮತ ವರ್ಣಗಳಿದ್ದರೂ ಕೂಡ ಒಂದೇ ತಾಯಿಯ ಮಕ್ಕಳಂತೆ ಜೀವಿಸಲು ಕಲ್ಪಿಸಿದಂತಹ ದೇಶವಾಗಿದೆ ಈ ಸುಂದರವಾದ ಭಾರತ. ಆದ್ದರಿಂದ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ, ಸಹೋದರ ಸಹೋದರಿಯಂತೆ ಜೀವಿಸೋಣ ಎಂದು ಮಾತ್ರ ಹೇಳುತ್ತಾ ಮಾತುಗಳಿಗೆ ಅಡಿವಾಣ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.